ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ಸದಾಪುಷ್ಪದ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ಲ ಸಮಯದಲ್ಲೂ ಎಲ್ಲ ಕಾಲದಲ್ಲೂ ಈ ಹೂವು ಲಭ್ಯವಿರುತ್ತದೆ. ಅದಕ್ಕೋಸ್ಕರನೇ ಸದಾಪುಷ್ಪ ಎಂದು ಹೆಸರು. ಈ ಹೂವು ಸಿಗೋದು ಅಷ್ಟು ಕಷ್ಟವೇನಲ್ಲ, ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ. ವನಸ್ಪತಿ ಶಾಸ್ತ್ರದಲ್ಲಿ ಎಲ್ಲ ಪುಷ್ಪಕ್ಕಿಂತನೂ ಶ್ರೇಷ್ಠವಾದ ಪುಷ್ಪ ಸದಾಪುಷ್ಪ. ಎಲ್ಲರಿಗೂ ಈ ವಿಷಯ ತಿಳಿದಿರುತ್ತೋ ಅಥವಾ ತಿಳಿದಿರಲ್ವೋ, ಆದರೆ ಶ್ರೀಮಂತರ ಮನೆ ಖಂಡಿತವಾಗಿಯೂ ಈ ಪುಷ್ಪದ ಗಿಡ ಹಾಕಿರ್ತಾರೆ. ಈ ಒಂದು ಸಸ್ಯದಲ್ಲಿ ಮಾತ್ರ ಪ್ರತಿದಿನವೂ ಹೂವು ಅರಳುತ್ತವೆ. ಹೆಚ್ಚು ಫಲವತ್ತತೆ ಇಲ್ಲದೆ ಇರುವಂತಹ ಮಣ್ಣಲ್ಲೂ ಹಾಗೂ ಹೆಚ್ಚು ನೀರಿಲ್ಲದೆ ಇರುವಂತಹ ಜಾಗದಲ್ಲೂ ಈ ಗಿಡ ಬೆಳೆಯುತ್ತೆ. ವಿವಿಧ ಬಣ್ಣಗಳಲ್ಲಿ ಈ ಸದಾಪುಷ್ಪ ಇರುತ್ತೆ. ಎಲ್ಲಂದ್ರಲ್ಲಿ ನೋಡುವಂತಹ ಈ ಪುಷ್ಪ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಬಹುದು. ಖಂಡಿತವಾಗಿ ಒಂದು ಬಾರಿಯಾದ್ರೂ ಈ ಪುಷ್ಪದ ಒಂದು ಪ್ರಯೋಗವನ್ನ ಮಾಡಿ ನೋಡಿ. ಇದು ಒಂದು ಭೂಲೋಕದ ಪಾರಿಜಾತವಿದ್ದಂತೆ. ಪ್ರಯೋಗ ಆದ ಅತಿ ಶೀಘ್ರದಲ್ಲೇ ಇದರ ಲಾಭವನ್ನು ಖಂಡಿತವಾಗಿ ನೋಡ್ತೀರಾ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಪದೇ ಪದೇ ಕಷ್ಟಪಡ್ತಾ ಇದ್ದೀರಾ, ಕಷ್ಟಪಟ್ಟರು ಯಶಸ್ಸು ಸಿಗ್ತಾ ಇಲ್ಲ ಅಂತಂದರೆ, ನಿಮ್ಮ ಕೆಲಸಗಳಲ್ಲಿ ಸಫಲತೆಗಳನ್ನ ಕಾಣ್ತಾ ಇಲ್ಲ ಅಂತ ಅಂದರೆ, ಅಂತಹ ಸಂದರ್ಭದಲ್ಲಿ ಈ ಒಂದು ಪ್ರಯೋಗನ ಖಂಡಿತವಾಗಿ ಮಾಡಿ ನೋಡಿ. ಯಾವುದೇ ವ್ಯಕ್ತಿ ಜೀವನದಲ್ಲಿ ಯಾವುದಾದ್ರೂ ವ್ಯಾಪಾರನ ಶುರು ಮಾಡಿ ಅದರಲ್ಲಿ ಲಾಸ್ನ ಏನಾದರೂ ನೋಡ್ತಾ ಇದ್ದರೆ ಆ ವ್ಯಾಪಾರನ ನಿಲ್ಲಿಸೋದಕ್ಕೆ ಯೋಚಿಸ್ತಿರ್ತಾರೆ. ಯಾವುದೇ ಕೆಲಸಕ್ಕೆ ಬಂಡವಾಳ ಹಾಕಿ ಅದರಲ್ಲೂ ಸಹ ಉತ್ತಮ ಫಲಿತಾಂಶ ಸಿಕ್ಕಿಲ್ಲ ಅಂತಂದರೆ ಅದನ್ನು ಅರ್ಧದಲ್ಲೇ ಬಿಡೋದಕ್ಕೆ ಯೋಚಿಸ್ತಿರ್ತಾರೆ. ಮತ್ತಷ್ಟು ಜನ ಇನ್ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಚಿಂತಿಸ್ತಿರ್ತಾರೆ. ಆ ಯೋಚನೆಯಲ್ಲೂ ಭಯನೇ ಇರುತ್ತೆ, ನಾವು ಅದರಲ್ಲೂ ಸಕ್ಸಸ್ ಆಗ್ತೀವೋ ಇಲ್ವೋ ಅಂತ. ಇಷ್ಟಪಟ್ಟು ಶ್ರಮ ಹಾಕಿ ಮಾಡಿದಂತಹ ಕೆಲಸಗಳಿಗೆ ಲಾಭ ಸಿಗ್ತಾ ಇರಲ್ಲ. ಯಾವುದೇ ಹೊಸ ಕೆಲಸನ ಪ್ರಾರಂಭ ಮಾಡ್ತಿದ್ರೆ, ವ್ಯವಸಾಯ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಯಾವುದೇ ಕೆಲಸನ ಪ್ರಾರಂಭ ಮಾಡ್ತಿರ್ಬೇಕಾದ್ರೆ ಈ ಪ್ರಯೋಗನ ಪದೇ ಪದೇ ಮಾಡಬೇಕು ಅಂತೇನಿಲ್ಲ. ಕೇವಲ ಒಂದು ಬಾರಿ ಮಾತ್ರ ಪ್ರಯೋಗ ಮಾಡಿದ್ರೇ ಸಾಕು. ಇದರ ಲಾಭ ಚಮತ್ಕಾರವನ್ನು ನೀವೇ ನೋಡ್ತೀರಾ. ಇದಿಷ್ಟೇ ಅಲ್ಲ, ಸಾಲಗಳು ಹೆಚ್ಚಾಗಿರುತ್ತೆ ಅಥವಾ ನಾವು ಕೊಟ್ಟಿರೋಂತಹ ಹಣವನ್ನು ಹಿಂದಿರುಗಿಸ್ತಾ ಇರಲ್ಲ, ಅಂತಹ ಸಮಯದಲ್ಲೂ ಈ ಪ್ರಯೋಗ ಮಾಡ್ಬೋದು. ಕೆಲವರಂತೂ ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಆಸೆಯಿಂದ ದುಡಿತಿರ್ತಾರೆ. ಅದರಂತೆ ತಕ್ಕಂತೆ ಹಣನೂ ಬರುತ್ತೆ, ಆದರೆ ಅದು ಬೇಗ ಖರ್ಚಾಗೋಗುತ್ತೆ. ಅವ್ರಿಗೆ ಸಮಾಧಾನ ಆಗಲ್ಲ. ಅನಗತ್ಯವಾಗಿ ಆ ಹಣ ಪೂರ್ತಿಯಾಗಿ ಖರ್ಚಾಗೋಗ್ತಾ ಇರುತ್ತೆ, ಯಾವುದೇ ಲಾಭ ಇಲ್ಲದೆ ಇರೋ ರೀತಿಯಲ್ಲಿ. ಹಣ ಖರ್ಚಾಗೋದು ನಮಗೆ ಉಪಯೋಗ ಆಗೋದು ಕಡಿಮೆ ಇರುತ್ತೆ, ಅದ್ರ ಬದಲು ವೆಚ್ಚ ಆಗೋದೇ ಹೆಚ್ಚಾಗಿರುತ್ತೆ. ಇವರೇ ಹೆಚ್ಚು ದುಡಿದ್ರೂ ಸಹ ಸಾಲ ಮಾಡುವಂತಹ ಪರಿಸ್ಥಿತಿಯಲ್ಲಿ ಸಿಲುಕು ಹಾಕೊಳ್ತಾ ಇರ್ತಾರೆ. ಸಾಮಾನ್ಯವಾಗಿ ಸುಮ್ಮನೆ ಯಾರು ಸಾಲ ಮಾಡಲ್ಲ, ಕಷ್ಟ ಇದ್ರೆ ಮಾತ್ರ ಅಥವಾ ಅಗತ್ಯ ಇದ್ರೆ ಮಾತ್ರ ಸಾಲವನ್ನು ತೆಗೆದುಕೊಳ್ತಾರೆ. ಮುಂದೆ ಬರುವಂತಹ ಲಾಭದಲ್ಲಿ ಆದಷ್ಟು ಬೇಗ ಸಾಲನ ತೀರಿಸ್ಬೋದು ಅಂತ ಸಾಲ ಮಾಡಿದ್ರೂ ಸಹ ಆ ಸಾಲನ ತೀರ್ಸೋಕ್ಕಾಗ್ತಾ ಇರಲ್ಲ, ಸಾಲ ಬೆಳೀತಾನೆ ಇರುತ್ತೆ. ಹಣ ಬಂದರೂ ಸಹ ಸಮಸ್ಯೆನ ಬಗೆಹರಿಸೋಕ್ಕಾಗ್ತಾ ಇರಲ್ಲ, ಮತ್ತಷ್ಟು ಸಾಲ ಹೆಚ್ಚಾಗ್ತಾನೆ ಹೋಗುತ್ತೆ. ಇವಿಷ್ಟೇ ಅಲ್ಲ, ಸಾಕಷ್ಟು ಜನ ಸಾಕಷ್ಟು ಸಮಸ್ಯೆಯಿಂದ ಬೇಸತ್ತಿದ್ರೆ ಈ ಪ್ರಯೋಗವನ್ನು ಖಂಡಿತವಾಗಿ ಒಮ್ಮೆ ಮಾಡಿ. ಒಂದು ವೇಳೆ ಈ ಉಪಾಯವನ್ನು ನಂಬಿಕೆ ಇಟ್ಟು ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಮಾಡ್ತು ಅಂತಂದರೆ ಖಂಡಿತವಾಗಿಯೂ ಚಮತ್ಕಾರ ಆಗೇ ಆಗುತ್ತೆ. ಒಮ್ಮೆ ಪ್ರಯತ್ನಿಸಿ ನೋಡಿ, ನಿಮ್ಮ ಎಲ್ಲ ಕಷ್ಟಗಳು ಚಿಂತೆಗಳು ದೂರವಾಗ್ತವೆ, ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ, ನಿಮ್ಮ ಮನಸ್ಸಿನ ಆಸೆಗಳೆಲ್ಲ ಬೇಗ ಈಡೇರುತ್ತೆ. ನಿಮ್ಮ ಮನೆಯಲ್ಲೂ ಸಹ ಆದಷ್ಟು ಬೇಗ ಸಂತೋಷ ತುಂಬಲಿ, ಲಕ್ಷ್ಮಿ ತಾಂಡವವಾಡಲಿ. ನಿಮಗೆ ಈ ಪ್ರಯೋಗನ ಮಾಡಬೇಕು ಅಂತಂದರೆ ಹೆಚ್ಚಿನ ಕಷ್ಟದ್ದೇನು ಕೆಲಸ ಏನು ಮಾಡಬೇಕಾಗಿಲ್ಲ. ಕೇವಲ ಈ ಒಂದು ಸಸ್ಯವನ್ನು ತಂದು ನೆಡಬೇಕು. ಈ ಗಿಡನ ತಂದು ನೆಟ್ಟ ಮೇಲೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದರಲ್ಲಿ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತೆ. ಬರಬೇಕಾದಂತಹ ಬಾಕಿ ಹಣನೂ ಬರುತ್ತೆ. ಆದಷ್ಟು ಬೇಗ ಸಾಲಗಳೆಲ್ಲ ತೀರಿಸಬಹುದು. ಕಷ್ಟಪಟ್ಟು ದುಡಿದಂತಹ ದುಡ್ಡು ಒಳ್ಳೆಯ ಉಪಯೋಗಕ್ಕೆ, ನಮ್ಮ ಉಪಯೋಗಕ್ಕೇ ಬರುತ್ತೆ. ಈ ಗಿಡವನ್ನು ತಂದು ನೆಟ್ಟಾದ ನಂತರ ನೀವು ಯಾವ ಉಪಾಯವನ್ನು ಮಾಡಬೇಕು ಅಂತ ತಿಳಿಸ್ತೀನಿ, ದಯವಿಟ್ಟು ಗಮನ ಇಟ್ಟು ತಿಳ್ಕೊಳ್ಳಿ. ಯಾವುದೇ ಪ್ರಯೋಗ ಮಾಡಬೇಕಾದ್ರೂ ಅಷ್ಟೇ ಎಲ್ಲ ಮಾಹಿತಿಗಳನ್ನ ಸರಿಯಾಗಿ ತಿಳ್ಕೊಂಡು ಸರಿಯಾದ ಕ್ರಮದಲ್ಲಿ ಮಾಡಿದ್ರೆ ತುಂಬಾ ಲಾಭ ಇರುತ್ತೆ. ಸಣ್ಣ ವಿಷಯ ಅಂತ ಅಸಡ್ಡೆ ಮಾಡಬಾರ್ದು. ಮುಖ್ಯವಾಗಿ ನಾವು ಯಾವುದೇ ಪ್ರಯೋಗ ಮಾಡಬೇಕು ಅಂತಂದರೆ ವಿಘ್ನ ವಿನಾಶಕ ಗಣಪತಿಯನ್ನು ನೆನೆಸ್ಕೊಂಡು ಇಷ್ಟ ದೇವರನ್ನು ಹಾಗೆ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಬೇಕು. ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭೂಮಿ ಮೇಲೆ ವಿವಿಧ ಸಸ್ಯ ರಾಶಿಗಳಿದೆ, ಅದರದ್ದೇ ಆದ ಮಹತ್ವವೂ ಸಹ ಇದೆ. ಕೆಲವು ವೃಕ್ಷಗಳು, ಸಸ್ಯಗಳು ದೇವರಿಗೆ ಸಮಾನವಾಗಿರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಅರಳಿ ಮರ, ಆಲದ ಮರ, ತುಳಸಿ ಗಿಡ
ಅದರಂತೆಯೇ ಈ ಸದಾಪುಷ್ಪದ ಗಿಡ, ಇವುಗಳಿಗೆ ದೇವರ ಸ್ಥಾನ ನೀಡಲಾಗಿದೆ. ಏಕೆಂದರೆ ಈ ಮರಗಳು ಅಥವಾ ಸಸ್ಯಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಆದಷ್ಟು ಬೇಗ ಈಡೇರಿಸುತ್ತವೆ. ಈ ಮರಗಳಿಗೆ ಸಸ್ಯಗಳಿಗೆ ಅತಿ ಹೆಚ್ಚು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ, ಪೂಜೆಯನ್ನು ಸಲ್ಲಿಸ್ತಾರೆ. ಇಂತಹ ಸಸ್ಯರಾಶಿಯಲ್ಲಿ ದೈವಶಕ್ತಿ ಇರುತ್ತದೆ, ದೈವದ ಸನ್ನಿಧಾನವಿರುತ್ತದೆ. ಅರಳಿ ಮರದಲ್ಲಿ ಎಲ್ಲ ದೇವಾನುದೇವತೆಗಳು ವಾಸವಿರುತ್ತಾರೆ ಎಂದು ಹೇಳುತ್ತಾರೆ. ಮುಖ್ಯವಾಗಿ ತ್ರಿಮೂರ್ತಿಗಳು ತನ್ನ ಪತ್ನಿಯರೊಂದಿಗೆ ವಾಸವಿರುತ್ತಾರೆ. ಶಮಿ ವೃಕ್ಷದಲ್ಲಿ ಶನಿದೇವರ ಸನ್ನಿಧಾನವಿರುತ್ತದೆ. ಹಾಗೆ ಬಿಳಿ ಎಕ್ಕದ ಗಿಡದಲ್ಲಿ ಗಣಪತಿಯ ಸನ್ನಿಧಾನವಿರುತ್ತದೆ. ಬಿಲ್ವಪತ್ರೆಯ ವೃಕ್ಷದಲ್ಲಂತೂ ಶಿವ ಪಾರ್ವತಿಯ ವಾಸವಿರುತ್ತದೆ. ಇನ್ನು ತುಳಸಿ ಸಸ್ಯದಲ್ಲಿ ಶ್ರೀಮಾನ್ ಮಹಾವಿಷ್ಣು ಹಾಗೆ ಲಕ್ಷ್ಮೀದೇವಿಯ ಸನ್ನಿಧಾನವಿರುತ್ತದೆ. ಕೆಲವು ವೃಕ್ಷಗಳು ಹಾಗೂ ಸಸ್ಯದಲ್ಲಿ ಅದರದ್ದೇ ಆದ ಮಹತ್ವವಿರುತ್ತದೆ. ಅತಿ ಶೀಘ್ರವಾಗಿ ಫಲಗಳನ್ನು ಕೊಡುತ್ತವೆ. ಫಲಗಳೇನೋ ಸಿಗುತ್ತೆ, ಆದರೆ ನಾವು ಅದಕ್ಕೆ ತಕ್ಕಂತಹ ಪೂಜೆಗಳು ಪ್ರಾರ್ಥನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಸದಾಪುಷ್ಪದ ಸಸ್ಯದಲ್ಲೂ ಅಷ್ಟೇ. ಇದರಿಂದ ಉಪಾಯ ಮಾಡುವುದರಿಂದ ಆದಷ್ಟು ಬೇಗ ಫಲಗಳನ್ನು ಪ್ರಯೋಜನಗಳನ್ನು ಸಹ ಪಡೆದುಕೊಳ್ಳಬಹುದು. ಸದಾಪುಷ್ಪ ಹೇಗೆ ಸದಾಕಾಲವೂ ಪುಷ್ಪಗಳನ್ನು ಅರಳಿಸುತ್ತವೆಯೋ ಹಾಗೆಯೇ ನಿಮ್ಮ ಅದೃಷ್ಟವನ್ನು ಸದಾಕಾಲಕ್ಕೂ ಅರಳಿಸುತ್ತವೆ. ಸದಾಪುಷ್ಪದ ಸಸ್ಯದಲ್ಲಿ 2 ಬಣ್ಣಗಳ ಹೂವನ್ನು ನೋಡಬಹುದು. ಒಂದು ಬಿಳಿ ವರ್ಣದ ಹೂವು ಹಾಗೆ ಇನ್ನೊಂದು ಗುಲಾಬಿ ಬಣ್ಣದ ಹೂವು. ಬಿಳಿ ಬಣ್ಣದ ಸದಾಪುಷ್ಪವು ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಬಹಳಷ್ಟು ಸಹಾಯ ಮಾಡುತ್ತದೆ. ದೇವತೆಗಳಿಗೆ ಹಾಗೂ ಲಕ್ಷ್ಮೀದೇವಿಗೆ ಬಿಳಿಯ ಬಣ್ಣ ಎಂದರೆ ಬಹಳ ಇಷ್ಟ. ಗುಲಾಬಿ ವರ್ಣದ ಪುಷ್ಪವನ್ನು ಅಷ್ಟೇ ಲಕ್ಷ್ಮೀದೇವಿ ಇಷ್ಟಪಡುತ್ತಾರೆ. ಧನಾಕರ್ಷಣೆ ಮಾಡಿಕೊಳ್ಳಲು ಈ ಪುಷ್ಪಗಳು ಸಹಾಯ ಮಾಡುತ್ತದೆ. ಧನಾಕರ್ಷಣೆ ಹೆಚ್ಚು ಮಾಡುವಂತಹ ಸಸ್ಯ ಇದಾಗಿರೋದ್ರಿಂದ ಮನೆಯ ಮುಂದೆ ಬೆಳೆಸೋದ್ರಿಂದ ಧನಾಕರ್ಷಣೆಯನ್ನು ಹೆಚ್ಚಿಸುತ್ತದೆ. ಬಿಳಿ ಬಣ್ಣದ ಸದಾಪುಷ್ಪವು ಸಾಕ್ಷಾತ್ ಶಿವನಿಗೂ ಸಹ ಇಷ್ಟವಾದ ಪುಷ್ಪವಾಗಿದೆ. ಎಲ್ಲರಿಗೂ ತಿಳಿದೇ ಇದೆ, ಸಾಕ್ಷಾತ್ ಶಿವ ಆದಷ್ಟು ಬೇಗ ಒಲಿಯುವಂತಹ ದೇವರು, ಹಾಗೆ ಬೇಡಿದ್ದನ್ನೆಲ್ಲ ಕೊಡುವಂತಹ ದೇವರು. ಬಿಳಿ ಬಣ್ಣದ ಸದಾಪುಷ್ಪವನ್ನ ಶಿವನಿಗೆ ಅಥವಾ ಲಕ್ಷ್ಮೀ ದೇವರಿಗೆ ಅರ್ಪಿಸುವುದರಿಂದ ರಾಹುಕೇತುವಿನ ಸಮಸ್ಯೆ ಬಗೆಹರಿಯುತ್ತದೆ. ರಾಹುದೇವರ ಕೃಪಾಶೀರ್ವಾದದಿಂದ ಕಡುಬಡವನಾಗಿದ್ದರೂ ಸಹ ಅತಿ ಶೀಘ್ರವಾಗಿ ಶ್ರೀಮಂತರಾಗಬಹುದು. ಈ ಪುಷ್ಪಗಳನ್ನು ಶಿವ ಹಾಗೂ ಲಕ್ಷ್ಮೀ ದೇವಿಗೆ ಅರ್ಪಿಸಿ ಮನಸ್ಸಿನ ಇಚ್ಛೆಗಳನ್ನು ಬೇಡಿಕೊಳ್ಳುವುದರಿಂದ ಅತಿ ಶೀಘ್ರವಾಗಿ ಈಡೇರುತ್ತವೆ. ಬಿಳಿ ಬಣ್ಣದ ಪುಷ್ಪವನ್ನು ಶಿವಲಿಂಗಕ್ಕೆ ಅರ್ಪಿಸುವುದರಿಂದ ಶನಿದೇವರ ಕೃಪಾಶೀರ್ವಾದವೂ ಸಹ ದೊರೆಯುತ್ತದೆ. ಈ ಪುಷ್ಪವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸುವುದರಿಂದ ಮಹಾವಿಷ್ಣುವಿನ ಕೃಪಾಶೀರ್ವಾದ ದೊರೆಯುತ್ತದೆ. ಈ ಗಿಡಗಳನ್ನು ನಾವು ಬೆಳೆಸಲೇಬೇಕೆಂದೇನಿಲ್ಲ. ಮನೆಯ ಬಳಿ ಇರುವಂತಹ ಪುಷ್ಪಗಳನ್ನು ತಂದು ಅರ್ಪಿಸಿದರೂ ಸಹ ಮನಸ್ಸಿನ ಸಂಕಲ್ಪಗಳು ಈಡೇರುತ್ತವೆ. ಮೊದಲನೇ ಪ್ರಯೋಗ ಮಾಡುವುದಾದರೆ ಒಂದು ಶುಕ್ರವಾರದಂದು ಸೂರ್ಯಾಸ್ತದ ಒಳಗೆ 27 ಬಿಳಿ ಬಣ್ಣದ ಪುಷ್ಪವನ್ನು ತರಬೇಕು. 21 ಪುಷ್ಪಗಳನ್ನು ಸಹ ತರಬಹುದು. ಆದರೆ ಈ 2 ಸಂಖ್ಯೆಯಲ್ಲಿ ವ್ಯತ್ಯಾಸವಿರುತ್ತದೆ, ಬೇರೆ ಬೇರೆ ಪ್ರಯೋಜನಗಳಿರುತ್ತವೆ. 27 ಬಿಳಿ ಬಣ್ಣದ ಪುಷ್ಪಗಳನ್ನು ತಂದರೆ ಮೊದಲು ಅದನ್ನು ದೇವರ ಬಳಿ ತೆಗೆದುಕೊಂಡು ಹೋಗಬೇಕು. ಒಂದು ಕೆಂಪು ಬಟ್ಟೆಯನ್ನು ಹಾಸಬೇಕು. ನಂತರ ಅದನ್ನು ಹೂವಿನ ಮಾಲೆಯಾಗಿ ಕಟ್ಟಬೇಕು. ತಾಯಿ ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು. ಮಾಲೆಯನ್ನು ಅರ್ಪಿಸುವ ಮೊದಲು ತಾಯಿ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಯಾವುದಾದರೂ ಒಂದು ಸಣ್ಣ ಮಂತ್ರವನ್ನು 27 ಬಾರಿ ಜಪಿಸಿ. ಉದಾಹರಣೆಗೆ ಓಂ ಮಹಾಲಕ್ಷ್ಮಿಯೇ ನಮಃ. ಲಕ್ಷ್ಮೀ ದೇವರ ಯಾವುದಾದರೂ ಮಂತ್ರವಾಗಿರಬಹುದು. ಮೊದಲು ಜಪಿಸಬೇಕು, ನಂತರ ಅರ್ಪಿಸಬೇಕು. ತಾಯಿ ಲಕ್ಷ್ಮೀ ದೇವಿಗೆ ಕ್ರಮಬದ್ಧವಾಗಿ ಪೂಜೆಯನ್ನು ಸಲ್ಲಿಸಬೇಕು. ಪೂಜೆಯನ್ನು ಸಲ್ಲಿಸಿದ ನಂತರ ಕೆಂಪು ವಸ್ತ್ರದ ಮೇಲೆ ಸ್ವಸ್ತಿಕನ್ನು ಬರೆಯಬೇಕು. 21 ಪುಷ್ಪಗಳನ್ನು ಕಟ್ಟಿದ್ದರೆ 21 ಅಕ್ಷತೆ ಕಾಳುಗಳನ್ನು ಅರ್ಪಿಸಬೇಕು. ಅಥವಾ 27 ಪುಷ್ಪಗಳಾದರೆ 27 ಅಕ್ಷತೆ ಕಾಳುಗಳನ್ನು ಹಾಕಬೇಕು. ನೆನಪಿನಲ್ಲಿಟ್ಟುಕೊಳ್ಳಿ, ಅಕ್ಷತೆಯನ್ನು ತುಪ್ಪ ಹಾಗೂ ಅರಿಶಿಣದಿಂದ ಮಾಡಿಕೊಳ್ಳಬೇಕು. ಮುರಿದ ಅಕ್ಕಿಯನ್ನು ಬಳಸಬಾರದು. ತಾಯಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಬೆಳಗಿಸಬೇಕು. ಅಕ್ಷತೆಯನ್ನು ಹಾಕುವಾಗಲೂ ಓಂ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು ಹೇಳಬೇಕು. ತಾಯಿ ಲಕ್ಷ್ಮೀ ದೇವಿಗೆ ಅರ್ಪಿಸಿದ ಈ ಹೂ ಮಾಲೆಯನ್ನು ಈ ಸ್ವಸ್ತಿಕದ ಮೇಲೆ ಇಡಬೇಕು. ಮಾಲೆಯ ಮೇಲೆ ಕುಂಕುಮ, ಅರಿಶಿಣ ಹಾಗೂ ಶ್ರೀಗಂಧವನ್ನು ಸಿಂಪಡಿಸಬೇಕು. ಈ ಕ್ರಮಗಳೆಲ್ಲ ಮುಗಿದ ನಂತರ ಗಂಟು ಕಟ್ಟಿ ಅದೇ ಶುಕ್ರವಾರದಂದು ನಾವು ಧನ ಸಂಪತ್ತನ್ನು ಇಡುವ ಸ್ಥಳದಲ್ಲಿ ಇಡಬೇಕು. ಈ ಉಪಾಯವನ್ನು ಸಂಜೆ ಸಮಯದಲ್ಲಿ ಮಾಡಬೇಕು. ಎಲ್ಲ ಪೂಜೆಯ ನಂತರ ರಾತ್ರಿ 8 ಗಂಟೆಯ ಸಮಯದಲ್ಲಿ ಈ ಗಂಟನ್ನು ಧನ ಸಂಪತ್ತು ಇಡುವ ಜಾಗದಲ್ಲಿ ಇರಿಸಬೇಕು. ಉತ್ತಮ ಫಲಿತಾಂಶಕ್ಕಾಗಿ 8 ರಿಂದ 9 ಗಂಟೆಯ ಒಳಗೆ ಇರಿಸಿ. 27 ಪುಷ್ಪಗಳನ್ನು ಬಳಸಿದರೆ ನಿರಂತರ 4 ಶುಕ್ರವಾರ ಮಾಡಿ
ಅಥವಾ 21 ಪುಷ್ಪಗಳನ್ನು ಬಳಸಿದರೆ ನಿರಂತರವಾಗಿ 5 ಶುಕ್ರವಾರ ಮಾಡಬೇಕಾಗುತ್ತದೆ. ಯಾವುದಾದರೂ ಹುಣ್ಣಿಮೆ, ಅಮಾವಾಸ್ಯೆ ಅಥವಾ ಗ್ರಹಣದ ಸಮಯದಲ್ಲಿ ಮಾಡುವುದಾದರೆ ಕೇವಲ 1 ಬಾರಿ ಮಾಡಿದರೆ ಸಾಕು. ಹೆಚ್ಚಿನ ಫಲಿತಾಂಶವನ್ನು ತಂದುಕೊಡುತ್ತದೆ. 4 ವಾರ ಅಥವಾ 5 ವಾರ ಪೂಜಿಸುವವರು ಮೊದಲು ಕಟ್ಟಿದ್ದ ಗಂಟನ್ನೇ ಪೂಜಿಸಬೇಕು. ಪದೇ ಪದೇ ತಂದು ಕಟ್ಟುವ ಅವಶ್ಯಕತೆ ಇರುವುದಿಲ್ಲ. ಗಂಟನ್ನು ಕೇವಲ ಒಮ್ಮೆ ಕಟ್ಟಿಕೊಂಡರೆ ಸಾಕು. 4 ವಾರ ಅಥವಾ 5 ವಾರ ಮುಗಿದ ನಂತರ ಅಥವಾ 1 ದಿನ ಮಾಡುವುದಾದರೆ 1 ದಿನ ಪೂಜೆ ಮುಗಿದ ನಂತರ ಮನೆಯಲ್ಲಿ ಯಾವುದಾದರೂ ಮಣ್ಣು ಇರುವ ಜಾಗದಲ್ಲಿ ಹೂತಿಡಿ, ಅಥವಾ ಮಣ್ಣು ಇರುವ ಜಾಗ ಎಲ್ಲಿಯೂ ಇಲ್ಲ ಎಂದರೆ ಯಾವುದಾದರೂ ಹೂವಿನ ಕುಂಡದಲ್ಲಿ ಹೂತಿಡಿ. ಪೂರ್ತಿ ಗಂಟನ್ನು ಮಣ್ಣಿನ ಒಳಗೆ ಹಾಕಿ ಮುಚ್ಚಬೇಡಿ. ಕೇವಲ ಹೂವು ಅಕ್ಷತೆಗಳನ್ನು ಮಾತ್ರ ಹಾಕಿ. ಈ ಉಪಾಯ ಅತ್ಯಂತ ಸರಳವಾಗಿದೆ. ಪದೇ ಪದೇ ಮಾಡಬೇಕು ಎಂಬುವಂತಿಲ್ಲ. ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ಕಷ್ಟಪಡುತ್ತಿರುತ್ತಾರೆ. ಅಂತಹದರಲ್ಲಿ ಕೇವಲ ಒಮ್ಮೆ ಪ್ರಯೋಗವನ್ನು ಮಾಡಿ ನೋಡಬಹುದು. ಅತಿ ಹೆಚ್ಚಿನ ಧನಾಕರ್ಷಣೆಯಾಗುತ್ತದೆ. ಹಣದ ಸಮಸ್ಯೆಗಳಂತೂ ಕಡಿಮೆಯಾಗುತ್ತದೆ. ಹಣದ ಹರಿವನ್ನು ಹೆಚ್ಚಿಸುತ್ತದೆ. ಒಂದು ವೇಳೆ 5 ವಾರ ಅಥವಾ 4 ವಾರ ಮಾಡುವವರಾದರೆ ಮುಂದಿನ ವಾರದಂದು ಈ ಪ್ರಕ್ರಿಯೆ ಮಾಡಬೇಕು. 1 ದಿನದ ಪೂಜೆಯನ್ನು ಮಾಡುವವರಾದರೆ ಮರುದಿನ ಈ ಪ್ರಕ್ರಿಯೆಯನ್ನು ಮಾಡಬೇಕು. ಕೇವಲ ಹಣಕಾಸಿನ ಸಮಸ್ಯೆಗಳಿಗಲ್ಲ, ಮನಸ್ಸಿನ ಇಚ್ಛೆಗಳನ್ನು ಪೂರೈಸಿಕೊಳ್ಳಲು ಇನ್ನೂ ಒಂದು ಉಪಾಯವನ್ನು ಮಾಡಬಹುದು. ಬಹಳ ಸರಳವಾಗಿದೆ. ಉತ್ತಮ ಸಂತಾನ ಫಲಕ್ಕಾಗಿ ಅಥವಾ ಉತ್ತಮ ಜೀವನ ಸಂಗಾತಿಗಾಗಿ, ಉದ್ಯೋಗ, ಹೀಗೆ ಯಾವುದೇ ಇಚ್ಛೆ ಇರಲಿ ಇದು ಪೂರ್ಣಗೊಳಿಸುತ್ತದೆ. ಗುಲಾಬಿ ಬಣ್ಣದ ಸದಾಪುಷ್ಪವನ್ನು 9 ಸಂಖ್ಯೆಯಲ್ಲಿ ತೆಗೆದುಕೊಳ್ಳಬೇಕು. ಜೊತೆಗೆ ತಾಮ್ರದ ಲೋಟ ಅಥವಾ ತಂಬಿಗೆಯಲ್ಲಿ ಶುದ್ಧ ಜಲವನ್ನು ತೆಗೆದುಕೊಳ್ಳಬೇಕು. ಸೋಮವಾರದಂದು ಈ ಪ್ರಯೋಗವನ್ನು ಮಾಡಬೇಕು. ಈ ಉಪಾಯವನ್ನು ಮುಂಜಾನೆಯ ಸಮಯದಲ್ಲೇ ಮಾಡಬೇಕು. ಮುಂಜಾನೆ ಬೇಗ ಎದ್ದ ನಂತರ ನಿತ್ಯ ಕರ್ಮಗಳನ್ನು ಮುಗಿಸಿ ಶುದ್ಧಿಯಾದ ನಂತರ ಶುಭ್ರ ವಸ್ತ್ರಗಳನ್ನು ಧರಿಸಿ ತಾಮ್ರದ ತಂಬಿಗೆಯಲ್ಲಿ ಶುದ್ಧ ಜಲವನ್ನು ತುಂಬಿಸಿ 9 ಪುಷ್ಪಗಳನ್ನು ಅದಕ್ಕೆ ಹಾಕಬೇಕು. ನಂತರ ಅದಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ನಮ್ಮ ಮನಸ್ಸಿನ ಸಂಕಲ್ಪಗಳನ್ನು ಹೇಳಿಕೊಳ್ಳಬೇಕು. ಶಿವ ದೇವಾಲಯಕ್ಕೆ ಹೋಗಿ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು. ಅಭಿಷೇಕವನ್ನು ಮಾಡುವುದಕ್ಕೂ ಮುಂಚೆ 108 ಬಾರಿ ಓಂ ನಮಃ ಶಿವಾಯ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸಬೇಕು. ಕೇವಲ 1 ವಾರ ಮಾಡಿದರೆ ಸಾಕು. ಮನಸ್ಸಿನ ಎಷ್ಟೇ ದೊಡ್ಡ ಸಂಕಲ್ಪವಾಗಲಿ ಆಸೆಗಳಾಗಲಿ ಈಡೇರುತ್ತದೆ. ಜೀವನದಲ್ಲಿನ ಅತಿ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ. ಅತ್ಯಂತ ಸರಳವಾದ ಈ ಪ್ರಯೋಗವನ್ನು ಮಾಡಿ ನೋಡಿ. ಮುಂದೆ ನಡೆಯುವುದೆಲ್ಲ ಚಮತ್ಕಾರವೇ. ಸದಾಪುಷ್ಪದ ಅತಿ ಸರಳವಾದ ಉಪಾಯಗಳನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಉಪಾಯಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.